ಕಲಬುರಗಿ ಜಿಲ್ಲೆಯ ಬಿಜೆಪಿ ಮುಖಂಡರಿಂದ ವಾಲ್ಮೀಕಿ ಹಗರಣ ರೂವಾರಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹವನ್ನು ಇಂದು ಮುಕ್ತಾಯ ಮಾಡಲಾಗಿದೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ರಾಜ್ಯ ಸರ್ಕಾರ ಪಡೆದುಕೊಳ್ಳಬೇಕಂತ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ತಿಳಿಸಿದ್ದಾರೆ. ಒಂದು ವೇಳೆ ರಾಜೀನಾಮೆ ನೀಡದೆ ಹೋದರೆ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ಮಾಡಲಾಗ್ತದೆ, ಮಂಡಲದ ವತಿಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಡೆಯುತ್ತಿರುವ ಪ್ರತಿಭಟನಾ ಧರಣಿ ಸತ್ಯಾಗ್ರಹದಲ್ಲಿ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಅವರು ಭಾಗವಹಿಸಿ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಜಿಲ್ಲೆಯಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆಯೂ ಕೂಡ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಿವಾಸ್ ದೇಸಾಯಿ ಅವರು ಪ್ರತಿಭಟನಾ ಉದ್ದೇಶಿಸಿ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಸಾಹೇಬರು, ಎಲ್ಲರ ಪಕ್ಷದ ಎಲ್ಲ ಶಾಸಕರು, ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಹೋರಾಟ ನಡೀತಾ ಇದ್ರೆ, ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರ ಬೇಡಿಕೆ ಏನು ST ನಿಗಮದ ಹಗರಣ ಆಗಿದೆ, ಅವ್ಯವಹಾರ ಆಗಿದೆ. ಸುಮಾರು 180 ಕೋಟಿಗಿಂತ ಹೆಚ್ಚು ದುಡ್ಡನ್ನ ಇವತ್ತು ಬಿ ನಾಗೇಂದ್ರ ಅವರ ಸಚಿವರಿದ್ದಂತ ಸಂದರ್ಭದಲ್ಲಿ ಅವರು ಏನು ಆ ದುಡ್ಡನ್ನ ಕಾಂಗ್ರೆಸ್ಸಿನ ಚುನಾವಣೆಗಾಗಿ ಇವತ್ತು ಬಳಕೆ ಮಾಡಿದ್ದನ್ನ ಇವತ್ತು ಆ ಒಂದು ಎನ್ಕ್ವೈರಿಯಲ್ಲಿ, ತನಿಖೆಯಲ್ಲಿ ಕಂಡು ಬಂದಂತ ಸಂದರ್ಭದಲ್ಲಿ ಅವರಿಗೆ ರಾಜೀನಾಮೆಯನ್ನ ತಗೊಂಡಿತ್ತು. ಆಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರೇ ವಿಧಾನಸಭೆಯಲ್ಲಿ ಹೇಳಿದ್ರು, ಇದು 180 ಕೋಟಿ ಅಲ್ಲ, 80 ಕೋಟಿ ದುಡ್ಡು ಹೊಡೆದಿದ್ದಾರೆ ಅಂತ ಹೇಳಿ. ಅಂದ್ರೆ ಸ್ವಾಮಿ, ನೀವೇ ಒಪ್ಕೊಂಡಂತದ್ದು, ಆ ನಿಗಮದಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಒಪ್ಕೊಂಡಿದ್ದೀರಿ. ಆದ್ರೆ ಮತ್ತೊಮ್ಮೆ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ತಾವು ಏನು ದುಡ್ಡನ್ನ ಮತ್ತೆ ಇನ್ನು ಆ ಒಂದು ಏನು ತನಿಖೆ ಆದಂತ ಸಂದರ್ಭದಲ್ಲಿ ಇನ್ನೂ ದುಡ್ಡು ಸರ್ಕಾರಕ್ಕೆ ಬಂದಿಲ್ಲ, ಆದರೂ ಕೂಡ ಇನ್ನೂ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಗೇಂದ್ರ ಅವರೊಂದಿಗೆ ತಾವೇನು ಮಂತ್ರಿಯನ್ನ ಮಾಡಿದಿರಿ, ಇದು ಸರಿಯಲ್ಲ ಅಂತ ಅನ್ನೋದನ್ನ ಇವತ್ತಿನ ದಿವಸ ಹೇಳಕ್ಕೆ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನ ಮಾಡ್ತಾ ಇದೆ. ಸ್ವಾಮಿ, ತಮಗೆ ರಾಜ್ಯ ಸರ್ಕಾರದಲ್ಲಿ ಅವಕಾಶ ಕೊಟ್ಟಿದೆ, ಜನರು ಅಭಿವೃದ್ಧಿ ಮಾಡಬೇಕು, ಜನರಿಗೆ ಏನು ತಾವೇನು ಮಾತನ್ನ ಕೊಟ್ಟಿದ್ರಿ ಚುನಾವಣೆ ಸಂದರ್ಭದಲ್ಲಿ ಅವು ಈಡೇರಿಸಬೇಕು ಅಂತ ಹೇಳಿ ತಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. ಆದ್ರೆ ತಾವೇನ್ ಮಾಡ್ತಾ ಇದ್ದೀರಿ, ಜನರ ದುಡ್ಡನ್ನ ಲೂಟಿ ಹೊಡೆದು ಇವತ್ತು ತಮ್ಮ ಮನೆಗೆ ಇವತ್ತು ಆ ದುಡ್ಡನ್ನ ಒಯ್ತಾ ಇದ್ದೀರಿ. ದಯಮಾಡಿ ತಕ್ಷಣದಲ್ಲಿ ಅವರ ರಾಜೀನಾಮೆಯನ್ನ ಪಡ್ಕೊಂಡು, ಏನು ಕೇವಲ ಇರೋದೇ ನಿಮಗೆ 1.5-2 ವರ್ಷ ಅವಧಿ ಇದೆ, ಸರಿಯಾದಂತಹ ಕೆಲಸ ತಾವು ಏನು ಅಭಿವೃದ್ಧಿಯನ್ನ ಮಾಡಲಿಲ್ಲ ಅಂತಂದ್ರೆ ಜನರು ಬರುವಂತ ಚುನಾವಣೆಯಲ್ಲಿ ತಮಗೆ ತಕ್ಕ ಪಾಠ ಇವತ್ತಿನ ದಿವಸ ಕಲಿಸ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಕೇವಲ ಲೂಟಿ ಮಾಡೋದು ಬಿಟ್ರೆ ಯಾವುದೇ ಸಣ್ಣ ಅಭಿವೃದ್ಧಿ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ನಡೀತಾ ಇಲ್ಲ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಂತೂ ಅಭಿವೃದ್ಧಿ ಇವತ್ತು ಪೂರ್ತಿ ಶೂನ್ಯ ಆಗಿದೆ. ಮಳೆ ಇರ್ಲಾರ್ದೆ ನಮ್ಮ ರೈತರು ಬೆಳೆಯನ್ನ ಬೆಳೆಯಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಇನ್ನೂ ಕೂಡ ಪರಿಹಾರ ಇವತ್ತು ಸರ್ಕಾರದಿಂದ ಇವತ್ತು ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಸ್ವಾಮಿ. ಎಲ್ಲಾದ್ರೂ ಬೋರ್ವೆಲ್ ಹೊಡೆದ್ರೆ 500-600 ಫೀಟ್ ಒಳಗಡೆ ಹೊಡೆದ್ರು ಕೂಡ ಇವತ್ತು ನೀರು ಸಿಗ್ತಾ ಇಲ್ಲ. ಟ್ಯಾಂಕರ್ ಇಂದ ನೀರನ್ನ ಕೊಡ್ತೇವೆ ಅಂತ ಹೇಳಿದ್ರಿ, ಆದ್ರೆ ಟ್ಯಾಂಕರ್ನು ಕೂಡ ಇವತ್ತು ಎಲ್ಲಾ ಬಡಾವಣೆಗಳಿಗೆ ಇವತ್ತು ಹೋಗ್ತಾ ಇಲ್ಲ. ನಮ್ಮ ಅಲ್ಲಂ ಪ್ರಭು ಅವರು ನನಗನ್ಸುತ್ತೆ ಬಹಳ ದೊಡ್ಡ ದೀರ್ಘ ನಿದ್ರೆಯಲ್ಲಿದ್ದಾರೆ, ಕುಂಭಕರ್ಣನ ನಿದ್ರೆ ಮಾಡ್ತಾ ಇದ್ದಾರೆ. ಬೇರೆ ಕಾರ್ಯದಲ್ಲಿ ಇವತ್ತು ತಾವು ತೊಡಗಿದ್ದೀರಿ, ಆದರೆ ಅಭಿವೃದ್ಧಿ ಮಾತ್ರ ನಿಮಗೆ ಯಾವುದು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಂ ಪ್ರಭು ಪಾಟೀಲ್ ಅವರೇ, ನಿಮಗೇನಾದ್ರೂ ನೈತಿಕತೆ ಇದ್ರೆ
ಕಲಬುರಗಿಯಲ್ಲಿ ತಾವು ಏನು ದಕ್ಷಿಣದಲ್ಲಿ ಏನು ಅಭಿವೃದ್ಧಿ ಕಾರ್ಯ ತಮ್ಮ ಅವಧಿಯಲ್ಲಿ ಆಗಿದೆ ಅಂತ ಅನ್ನೋದನ್ನ ಜನರಿಗೆ ತಾವು ಹೇಳಬೇಕಾಗಿದೆ. ಇವತ್ತು ಕೇವಲ ಸುಳ್ಳು ಆಶ್ವಾಸನೆಯನ್ನ ಕೊಡದೆ ಹಿಂದಿನ ಸರ್ಕಾರದಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ, ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಏನೋ ಅಭಿವೃದ್ಧಿಗೆ ಹಣ ಕೊಟ್ಟಿದ್ರು, ಅದೇ ಕೆಲಸ ಇನ್ನೂ ಕೂಡ ಇವತ್ತು ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ. ನಿಮ್ಮ ಸಾಧನೆ ಯಾವುದೂ ಇಲ್ಲ. ಇದರ ಸಾಧನೆ ಹಿಂದಿನ ಸರ್ಕಾರಕ್ಕೆ ಇವತ್ತು ಸಲ್ಲುತ್ತೆ. ದಯಮಾಡಿ ನಾನು ಮತ್ತೊಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ನಾನು ಕೇಳಿಕೆ ಪಟ್ಟಿದ್ದೇನೆ. ಸಿಎ ಸೈಟ್ ಅನ್ನ ಕಾಂಗ್ರೆಸ್ ಆಫೀಸ್ ಮಾಡಲಿಕ್ಕೆ ಇವತ್ತು ಕಡಿಮೆ ದರದಲ್ಲಿ ಇವತ್ತು ತಾವೇನು ಅಲಾಟ್ಮೆಂಟ್ ಅನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ, ಅದು ತಕ್ಷಣದಲ್ಲಿ ನಿಲ್ಲಬೇಕು. ತಾವೇನಾದರೂ ತಮ್ಮ ಪಕ್ಷಕ್ಕಾಗಿ ಇವತ್ತು ಸಿಎ ಸೈಟ್ ಅನ್ನ ಕಡಿಮೆ ದರದಲ್ಲಿ ಇವತ್ತಿನ ದಿವಸ ತಾವು ಕೊಟ್ಟಿದ್ದೀವಿ, ಆದ್ರೆ ನಾವು ಇನ್ನೂ ಮುಂದೆ ಹೋರಾಟ ಮಾಡ್ತೇವೆ. ಅನೇಕ ಸಂಘ ಸಂಸ್ಥೆಗಳು ಸಿಎ ಸೈಟ್ಗಾಗಿ ಬೇಡಿಕೆ ಇದ್ದಾವೆ, ಆದರೆ ಅವರಿಗೊಂದು ಕಾನೂನು, ನಿಮಗೊಂದು ಕಾನೂನಾ? ನಮ್ಮ ಹಿಂದಿನ ಜಿಡಿಎ ಅಧ್ಯಕ್ಷರು ಕುಂತಿದ್ದಾರೆ ಅವಿನಾಶ್ ಅವರು, ಎಲ್ಲರಿಗೂ ಕೂಡ ಒಂದೇ ಕಾನೂನಿದೆ. ನಿಮ್ಮ ಪಕ್ಷದ ಕಚೇರಿ ಕಟ್ಟಬೇಕು ಅಂತಂದ್ರೆ ಅದಕ್ಕೆ ಕಡಿಮೆ ದರದಲ್ಲಿ ತಾವು ಸಿಎ ಸೈಟ್ ಅನ್ನ ಕೊಡ್ತೀರಿ, ಆದ್ರೆ ಬೇರೆ ಬೇರೆ ಸಮಾಜದವರು ಕೇಳಿದಂತ ಸಂದರ್ಭದಲ್ಲಿ, ಬೇರೆ ಸಂಸ್ಥೆಗಳು ಕೇಳಿದಂತ ಸಂದರ್ಭದಲ್ಲಿ ತಾವು ಅವರಿಗೆ ಅಧಿಕ ದರವನ್ನ ಹಚ್ಚಿ ಸಿಎ ಸೈಟ್ ಅನ್ನ ಕೊಡ್ತೀರಿ. ಈ ರೀತಿಯಾದಂತಹ ಅನೇಕ ಅವ್ಯವಹಾರಗಳು ಇವತ್ತು ನಮ್ಮ ನಗರದಲ್ಲಿ ನಡೀತಾ ಇದ್ದಾವೆ. ದಯಮಾಡಿ ಇದು ತಕ್ಷಣದಲ್ಲಿ ನಿಲ್ಲಬೇಕು. ನಮ್ಮ ನಗರ ಏನೋ ಕಲಬುರಗಿಯನ್ನ ಒಂದು ಮಾದರಿ ನಗರ ಮಾಡಬೇಕು ಅಂತ ಹೇಳಿ ಏನು ಸಂಕಲ್ಪ ಇತ್ತು, ಅದನ್ನ ತಾವು ದಯಮಾಡಿ ತಮ್ಮ ಅವಧಿಯಲ್ಲಿ ಏನೇನು ಕೆಲಸ ಮಾಡಿದಿರಿ ಅಂತ ಅನ್ನೋದನ್ನ ಜನರಿಗೆ ಹೇಳಬೇಕಾಗಿದೆ. ನಮ್ಮ ಕೇಂದ್ರದಲ್ಲಿ ಸರ್ಕಾರ ಮಾನ್ಯ ಮೋದಿಜಿಯವರು ನಮಗೆ PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಸರ್ಕಾರ ಬಂದು 3.5 ವರ್ಷ ಆದ್ರೂ ಕೂಡ ಇನ್ನೂ ಆ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಪ್ರಾರಂಭ ಮಾಡಂತ ಯೋಗ್ಯತೆ ನಿಮ್ಮ ಕಾಂಗ್ರೆಸ್ಸಿಗೆ ಇಲ್ಲ. ಅವರು ಎಷ್ಟು ಅಭಿವೃದ್ಧಿ ಕುಂಠಿತವನ್ನು ನಮ್ಮ ಕಲಬುರಗಿ ದಕ್ಷಿಣದಲ್ಲಿ ಮಾಡಿದಾರಂದ್ರೆ, ಮಾನ್ಯ ನಮ್ಮ ನಾಯಕರಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಏನು 24x7 ಕುಡಿಯುವ ನೀರಿನ ಯೋಜನೆಯನ್ನು ನಾವು ತಂದಿದ್ರು ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆ ಕಾಮಗಾರಿ ಇನ್ನೂ ಅನೇಕ ವಾರ್ಡ್ಗಳಲ್ಲಿ ಆರಂಭನೆಗೊಂಡಿಲ್ಲ. ಅದೇ ರೀತಿ ಈಗ ನಮ್ಮ ಲಿಂಗರಾಜ್ ಪಟ್ಟಣ ಅವರು ಹೇಳಿದಾಗೆ ಬೆಣ್ಣೆತೊಲದಿಂದ ಏನು ಕೆರೆ ತುಂಬ ಯೋಜನೆಯನ್ನ ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು KKRDB ಚೇರ್ಮನ್ ಇದ್ದಾಗ ತಂದಿದ್ರು. ಆ ಕಾಮಗಾರಿ 3.5 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂತದ್ದು. ಯಾವುದೇ ರೀತಿ ಒಂದು ಅಭಿವೃದ್ಧಿ ಇಲ್ಲ. ನಾವೆಲ್ಲರೂ ಒಂದು ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ಮುಖಂಡರು ಪ್ರತಿಭಟನೆಯನ್ನು ಮಾಡಿದಾಗ ತರಾತುರಿಯಲ್ಲಿ ಅವರು ರಸ್ತೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳಿಗೆ ನಾವು ಭಾರತೀಯ ಜನತಾ ಪಕ್ಷದಿಂದ ಆಗ್ರಹವನ್ನ ಮಾಡ್ತೇವೆ. ಅನೇಕ ವಾರ್ಡ್ಗಳಲ್ಲಿ ನಮ್ಮ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರು ಜನಪ್ರತಿನಿಧಿಗಳು ಇರುವಂತದ್ದು. ತಾವು ಕೇವಲ ಈಗಿರುವಂತಹ ಶಾಸಕರ ಅಧಿಕಾರ ಶಾಶ್ವತ ಅಂತ ಹೇಳಿ ಏನು ಯಾರಿಗೂ ಹೇಳಾರೆ ಶಿಷ್ಟಾಚಾರ ಉಲ್ಲಂಘನೆಯನ್ನ ಮಾಡಿ ತಾವು ಏನು ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅಲ್ಲಿರುವ ಪಾಲಿಕೆ ಸದಸ್ಯರಿಗಾಗ್ಲಿ ಯಾರಿಗಾಗ್ಲಿ ಹೇಳದೇ ಇರುವಂತದ್ದು. ಇವರು ಮಾಡ್ತಾರೋ ನೋಡಿದ್ರೆ, ಈಗ ನಾನು ಏನು ದೊಡ್ಡ ಸ್ಕೀಮ್ ಹೇಳಿದೆ 24/7 ಮತ್ತು ಕುಡಿಯುವ ನಮ್ಮ ಕೆರೆ ತುಂಬುವ ಯೋಜನೆ 2028ಕ್ಕೆ ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಶಾಸಕರಾದಾಗ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಾಗ ಮತ್ತೆ ಉದ್ಘಾಟನೆ ಆಗುವ ಹಂತಕ್ಕೆ ಹೋಗಿ ಈ ಇರುವಂತಹ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ತಲುಪಿಸಿದ್ದಾರೆ. ಯಾಕಂದ್ರೆ 3.5 ವರ್ಷ ಇದ್ದ ಕೆಲಸ ಏನಿರುತ್ತೆ ಗೊತ್ತಿಲ್ಲ ಅವರಿಗೆ. ಎಲ್ಲೂ ಒಂದು ರಸ್ತೆಯಲ್ಲಿ ಈ ನಮ್ಮ PNTಯಲ್ಲಿ ದಯಮಾಡಿ ನಾವೆಲ್ಲರೂ ಮನವಿಯನ್ನ ಮಾಡ್ತೇವೆ. ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆಗಿದ್ದಾರೆ, ಅಭಿವೃದ್ಧಿ ಅಂತೂ ಮಾಡಿಲ್ಲ. ಪೂರ್ತಿ ಒಂದು ಆಟೋ 2 ವೀಲರ್ ಮುಳುಗುವಂತ ನೀರು ನಿಂತಿರ್ತಾ ಇದೆ. ತಮ್ಮ ಯೋಜನೆಯಲ್ಲಿ ಯಾವ್ದಾದ್ರು ಸ್ವಿಮ್ಮಿಂಗ್ ಪೂಲ್ ಮಾಡುವಂತ ಯೋಜನೆ ಇದ್ರೆ ದಯಮಾಡಿ ಅದನ್ನ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಆಗ್ರಹವನ್ನ ಮಾಡ್ತಾ, ಮತ್ತೊಮ್ಮೆ B ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ನಾಯಕರಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಗಿರ್ಬೋದು, ಇನ್ನೆಲ್ಲ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಸತತವಾಗಿ ನಡೆಸ್ತೀವಿ ಅಂತ ಹೇಳಿ ನನ್ನ ಮಾತನ್ನು